ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಪ್ರತಿದಿನ ಯೋಚಿಸೋ ವ್ಯಕ್ತಿ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ನೀವು ಪ್ರತಿದಿನ ಯೋಚಿಸೋ ವ್ಯಕ್ತಿ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ನೋಡೋಣ. ಇಲ್ಲಿ ಕ್ಲಾರಿಟಿ ಬರ್ತಾ ಇದೆ, ಆ್ಯಕ್ಷನ್ ಬರ್ತಾ ಇದೆ, ಹಾಗೆ ಚೇಂಜ್ ಇದೆ. ಅವ್ರ ಮನಸ್ಸಲ್ಲಿ ಏನೋ ಟ್ರಾನ್ಸ್ಫಾರ್ಮೇಷನ್ ಇದೆ. ಹಳೆಯದೆಲ್ಲ ಮರೆತು ಮುಂದೆ ಹೋಗೋಣ ಹಾಗನ್ನಿಸ್ತಾ ಇದೆ ಅವ್ರಿಗೆ. ಮನಸ್ಸಲ್ಲಿ ಏನೋ ಸಂತೋಷ ಇದೆ, ಏನೋ ನಿರ್ಧಾರಗಳನ್ನ ತಗೊಂಡಿದ್ದಾರೆ. ಅದರಿಂದ ಇಲ್ಲೊಂದು ಹ್ಯಾಪಿ ಫೀಲಿಂಗ್ಸ್ ಇದೆ ಅವ್ರ ಮನಸ್ಸಲ್ಲಿ. ಅದಕ್ಕೋಸ್ಕರ ಕ್ಲಾರಿಟಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಈ ಕನೆಕ್ಷನಲ್ಲಿ ಪರ್ಫೆಕ್ಷನ್ ಹುಡುಕ್ತಾ ಇದ್ದಾರೆ. ಮನಸ್ಸು ಏನೋ ನಿರ್ಧಾರ ತಗೊಂಡಿದೆ, ನಥಿಂಗ್ ಕ್ಯಾನ್ ಹೋಲ್ಡ್ ಯು ಬ್ಯಾಕ್ ಅನ್ನೋದು ಬರ್ತಾ ಇದೆ. ಅವ್ರು ತಗೊಂಡಿರೋ ನಿರ್ಧಾರನ ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ. ಏನೋ ಖುಷಿಯಾಗಿದ್ದಾರೆ, ಮನಸ್ಸಲ್ಲೇನೋ ಚೇಂಜಸ್ ಬಂದಿದೆ, ಅದು ಅವ್ರ ಜೀವನದಲ್ಲಿ ಎಫೆಕ್ಟ್ ಆಗ್ತಾ ಇದೆ. ಖುಷಿಯಾಗಿದ್ದಾರೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಇಲ್ಲಿಂದ ಏನು ಬರುತ್ತೆ? ಇಲ್ಲಿ ಲೈಟ್, ಮತ್ತೊಂದು ಸೋಲ್ ಸಾಲಿಟ್ಯೂಡ್. ನಿಮ್ಮ ಎನರ್ಜಿ ನೋಡಿದಾಗ, ಅವರನ್ನು ನೆನಪಿಸ್ಕೊಂಡಾಗ ನಿಮಗೆ ಸಂತೋಷ ಇದೆ. ಪ್ರತಿದಿನ ನೀವು ಅವ್ರನ್ನ ಯೋಚನೆ ಮಾಡ್ಕೋತೀರಾ. ನಿಮ್ಮ ಕನಸು ಮನಸ್ಸುಗಳಲ್ಲೂ ಅವ್ರ ನೆನಪುಗಳಿರುತ್ತೆ. ಆದರೆ ಇಲ್ಲಿ ಸೋಲ್ ಸಾಲಿಟ್ಯೂಡ್ ಇದೆ. ಯಾಕೋ ಬೇಜಾರಿದೆ, ಒಂಟಿ ಅಂತ ಅನ್ನಿಸ್ತಾ ಇದೆ ನಿಮಗೆ. ಏನೋ ಸಮಸ್ಯೆಗಳಿದೆ. ಹಾಗಿರೋದ್ರಿಂದ ನಿಮಗೆ ಲೋ ಫೀಲ್ ಆಗ್ತಾ ಇದೆ. ನೀವು ಅವರನ್ನ ಕ್ಲಾರಿಟಿ ಕೇಳಿರಬಹುದು, ನಿಮ್ಮ ಫ್ರೆಂಡ್ಶಿಪ್ಗೆ ಅರ್ಥ ಕೇಳಿದ್ದೀರಾ ಹಾಗನ್ನಿಸ್ತಾ ಇದೆ. ಅವರಿಂದ ಏನೂ ಉತ್ತರ ಬಂದಿಲ್ಲ. ಹಾಗಿರುವಾಗ ನಿಮಗೇನೋ ಇಲ್ಲಿ ಬೇಜಾರಿದೆ. ಎಷ್ಟು ದಿನದ ಫ್ರೆಂಡ್ಶಿಪ್ಗೆ ಇಷ್ಟೇನಾ? ಅಷ್ಟೊಂದೆಲ್ಲ ಪ್ರಾಮಿಸ್ ಮಾಡಿದಂಥ ವ್ಯಕ್ತಿ ಈಗ ನನ್ನಿಂದ ಸೈಲೆಂಟ್ ಆಗಿದ್ದಾರೆ. ಹಾಗೆಲ್ಲ ನಿಮ್ಮದು ಏನೇನೋ ಯೋಚನೆಗಳಿದೆ ಇಲ್ಲಿ. ಆದರೆ ಈಗ ಅವ್ರ ಮನಸ್ಸಲ್ಲಿ ಏನಿದೆ ಅಂದಾಗ ಕ್ಲಾರಿಟಿ ಕೊಡ್ತಾ ಇದ್ದಾರೆ ನೋಡಿ. ಅವ್ರ ಮನಸ್ಸಲ್ಲಿ ಏನೋ ಚೇಂಜಸ್ ಆಗಿದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸ್ ಏನು ಹೇಳುತ್ತೆ? ಇದು ನಿಮ್ಮ ಎನರ್ಜಿ ಆಗಿರುತ್ತೆ. 8 ಆಫ್ ವ್ಯಾಂಡ್ಸ್, ಇಲ್ಲೊಂದು ಹ್ಯಾಂಗ್ಡ್ ಮನ್ ಇದೆ, ಹಾಗೆ ಕಿಂಗ್ ಆಫ್ ಸಾರ್ಟ್ಸ್ ಇದೆ, ಮತ್ತೊಂದು 9 ಆಫ್ ಪೆಂಟಕಲ್ಸ್. ಇಲ್ಲಿ 5 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ನಿಮ್ಮಿಬ್ಬರ ಮಧ್ಯೆ ಮಾತುಕತೆಗಳಾಗಿತ್ತು. ನಿಮಗೆ ಮನಸ್ಸು ಡಿಸ್ಟರ್ಬ್ ಆಗಿತ್ತು. ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋ ಕನ್ಫ್ಯೂಷನ್ ಇತ್ತು. ಇಬ್ಬರ ಮಧ್ಯೆ ಏನೋ ಮಾತುಕತೆಗಳು ನಡೆದಿದೆ. ನೀವು ಒಟ್ಟಾಗಿ ಮಾತಾಡಿದ್ದೀರಾ ಅವ್ರಿಗೆ ಅನ್ನೋದಿದೆ. ಈಗ ಲೋ ಎನರ್ಜಿನಲ್ಲಿ ನಡೀತಾ ಇದೆ. ಮನಸ್ಸು ಬೇಜಾರಾಗಿದೆ. ಆದರೆ ಅವರು ಬಂದೇ ಬರ್ತಾರೆ. ಆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ ನಿಮ್ಮಿಂದ. ವೆಯ್ಟ್ ಮಾಡ್ತಾ ಇದ್ದೀರಾ, ಕಾಯ್ತಾ ಇದ್ದೀರಾ. ನೀವೊಂದು ಒಳ್ಳೆ ಕೆಲಸದಲ್ಲಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಆದರೆ ಈಗೇನೋ ಸಿಟ್ಟಿದೆ. ಎಷ್ಟು ದಿನ ಆ ವ್ಯಕ್ತಿನ ನಂಬ್ಕೊಂಡಿದ್ರಿ, ಆದರೆ ಈಗ ನಾನು ಮೋಸ ಹೋಗಿದ್ದೀನಾ, ಏನೋ ನೇತಾಡುವಂಥ ಪರಿಸ್ಥಿತಿ. ಆದರೆ ಏನೋ ಕಾನ್ಫಿಡೆನ್ಸ್ ಇದೆ, ಅವರು ಮತ್ತೆ ಬಂದೇ ಬರ್ತಾರೆ ಹಾಗನ್ನಿಸ್ತಾ ಇದೆ ನಿಮಗೆ. ಪ್ರತಿದಿನ ಅವರನ್ನು ಮೀಟ್ ಮಾಡ್ತೀರಾ. ನೀವು ಕೆಲಸ ಮಾಡೋ ಕಡೆ ಅಥವಾ ನೀವೆಲ್ಲೋ ಹೋಗೋ ಕಡೆ ದಿನ ಭೇಟಿ ಆಗ್ತೀರಾ. ಆದರೆ ಅವರೇನೋ ಮಾತಾಡ್ತಾ ಇರಲಿಲ್ಲ. ಈಗ ಅವ್ರ ಮನಸ್ಸಲ್ಲಿ ಏನೋ ಚೇಂಜಸ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ನಿಮ್ಮಿಬ್ಬರಲ್ಲಿ ಸ್ವಲ್ಪ ದಿನ ಕಮ್ಯುನಿಕೇಷನ್ ಗ್ಯಾಪ್ ಇತ್ತು ಅನ್ನೋದು ಇದೆ. ಈಗ ಅವರ ಎನರ್ಜಿ ನೋಡೋಣ. ಅವರೇನು ಯೋಚನೆ ಮಾಡ್ತಾ ಇದ್ದಾರೆ? ಇಲ್ಲಿ ನೀವಿಬ್ಬರು ದೂರ ಆಗೋಕ್ಕೆ ಏನು ಕಾರಣಗಳಿದೆ? ಪ್ರಿನ್ಸೆಸ್ ಆಫ್ ಸಾರ್ಟ್ಸ್, ಮತ್ತೊಂದು ದಿ ಎಂಪ್ರೆಸ್ ಕಾರ್ಡ್ ಬರ್ತಾ ಇದೆ. ಪ್ರಿನ್ಸೆಸ್ ಆಫ್ ವ್ಯಾಂಡ್ಸ್, ಹಾಗೆ 9 ಆಫ್ ಕಾಯಿನ್ಸ್. ಇಲ್ಲಿ ಹ್ಯಾಂಗ್ಡ್ ವುಮನ್ ಇದೆ, ಮತ್ತೊಂದು ಹರ್ಮಿಟ್ ಕಾರ್ಡ್ ಬರ್ತಾ ಇದೆ. ನಿಮ್ಮ ಹಾಗೆ ಅವ್ರಿಗೂ ಬೇಜಾರಿದೆ, ಒಂಟಿತನ ಫೀಲ್ ಆಗ್ತಾ ಇದೆ. ಇಬ್ಬರೂ ಒಳ್ಳೆ ರಿಲೇಷನ್ಶಿಪ್ನಲ್ಲಿದ್ರಿ, ಸಂತೋಷ ಇತ್ತು. ಆದರೆ ಎಷ್ಟು ದಿನ ನಿಮ್ಮಿಬ್ಬರಲ್ಲಿ ಏನೋ ಮಾತುಕತೆಗಳಾಗಿದೆ. ಆದರೆ ಅವ್ರಿಗೆ ನಿಮ್ಮನ್ನು ಬಿಟ್ಕೊಡೋಕ್ಕಾಗ್ತಾ ಇಲ್ಲ. ಸ್ವಲ್ಪ ದಿನ ಇಬ್ಬರಲ್ಲೂ ಸ್ಪೇಸ್ ಇತ್ತು. ಆದರೆ ಈ ಟೈಮಲ್ಲಿ ಅವ್ರ ಮನಸ್ಸಲ್ಲಿ ಏನೋ ಚೇಂಜಸ್ ಆಗಿದೆ. ನಿಮ್ಮನ್ನು ದೂರ ಮಾಡ್ಕೊಂಡಿರೋ ಬೇಜಾರಿದೆ, ರಿಗ್ರೆಟ್ಸ್ ಇದೆ. ಇಲ್ಲಿ
ಹ್ಯಾಂಗ್ಮನ್ ಇಬ್ರಿಗೂ ಬಂದಿದೆ. ಇಲ್ಲಿ ಹ್ಯಾಂಗ್ಮನ್ ಬಂದರೆ ಇಲ್ಲಿ ಹ್ಯಾಂಗ್ಡ್ ವುಮನ್ ಬರ್ತಾ ಇದೆ. ಇಬ್ಬರೂ ಏನೂ ಮಾಡಲಾರ್ದಂಥ ಪರಿಸ್ಥಿತಿನಲ್ಲಿದ್ದೀರಾ. ಆದರೆ ಏನೋ ಕಂಟ್ರೋಲಿಂಗ್ ಎನರ್ಜಿ ಇದೆ. ಅವ್ರ ಮನೆ ಕಡೆಯಿಂದ ಗ್ರೀನ್ ಸಿಗ್ನಲ್ ಇರಲಿಲ್ಲ ಅನ್ನೋದಿದೆ. ಯಾರೋ ಅವ್ರನ್ನ ಕಂಟ್ರೋಲ್ ಮಾಡ್ತಾಯಿದ್ರು. ಹಾಗಿರೋದ್ರಿಂದ ನಿಮಗೆ ಅವರು ಏನೂ ನಿರ್ಧಾರ ಕೊಡೋಕ್ಕಾಗ್ತಾ ಇರಲಿಲ್ಲ. ಇವೆಲ್ಲ ವಿಷಯಗಳಿಂದ ಇಬ್ಬರೂ ಮಾತುಕತೆಗಳು ಮಾಡ್ಕೊಂಡಿದ್ದೀರಾ, ಒಬ್ರಿಗೊಬ್ರಿಗೆ ಹರ್ಟ್ ಮಾಡ್ಕೊಂಡಿದ್ದೀರಾ. ಆದರೆ ಇಲ್ಲಿ ಮತ್ತೆ ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು ಅನ್ನೋ ಮನಸ್ಸಾಗಿದೆ. ನಿಮ್ಮ ಜಾಗದಲ್ಲಿ ಬೇರೆ ಯಾರನ್ನೂ ರಿಪ್ಲೇಸ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇಲ್ಲ ಅವ್ರಿಗೆ. ಇದಕ್ಕೆ ಅವ್ರ ಮನಸ್ಸಲ್ಲಿ ಇನ್ನೇನಿದೆ ಕೇಳೋಣ. ಇನ್ನೇನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅವರು. ಇಲ್ಲಿ ಐ ವಿಶ್ ಐ ಕುಡ್ ಚೇಂಜ್ ಮೈ ಪಾಸ್ಟ್. ಮೈ ಲೈಫ್ ಈಸ್ ವರ್ತ್ಲೆಸ್ ವಿತೌಟ್ ಯು. ಒಂಟಿತನ ಫೀಲ್ ಆಗ್ತಾ ಇದೆ. ಯು ಆರ್ ಮೈ ಸ್ಟ್ರೆಂತ್ ಅಂತ ಹೇಳ್ತಾ ಇದ್ದಾರೆ. ಐ ಫೀಲ್ ಅನ್ಕಂಫರ್ಟಬಲ್ ವಿತ್ ಯು. ಯು ಆರ್ ದಿ ಮೋಸ್ಟ್ ಪ್ರೆಷಸ್ ಗಿಫ್ಟ್ ಆಫ್ ಗಾಡ್ ಫಾರ್ ಮೀ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ಟ್ರೈಯಿಂಗ್ ಟು ಇಂಪ್ರೂವ್ ಮೈ ಸೆಲ್ಫ್. ಅವ್ರ ಮನಸ್ಸಲ್ಲಿ ಏನೋ ಚೇಂಜಸ್ ಆಗಿದೆ, ಏನೋ ಟ್ರಾನ್ಸ್ಫಾರ್ಮೇಷನ್ ಇದೆ ಅಂತ ಬಂದಿತ್ತು. ಅವರನ್ನವರು ಇಂಪ್ರೂವ್ ಮಾಡ್ಕೋತಾ ಇದ್ದಾರೆ. ನಿಮಗೆ ಹರ್ಟ್ ಮಾಡಿದ್ದಾರೆ ಸರಿ, ಏನೇನೋ ಮಾತುಕತೆಗಳಾಗಿತ್ತು, ಅದರಿಂದ ಬೇಜಾರಾಗಿದೆ, ಏನೋ ಸಡನ್ನಾಗಿ ಸಿಟ್ಟು ಬರ್ತಾ ಇತ್ತು. ಆದರೆ ಈಗ ಸಮಾಧಾನವಾಗಿದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡಿದ್ದಾರೆ, ಏನೋ ಡಿಸಿಷನ್ ತಗೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿನ್ನೇನಿದೆ ನೋಡೋಣ. ಹಿಂದೆ ನಡೆದ ಜಗಳ ನಿಮಗೆ ಬೇಜಾರು ಮಾಡಿರೋದು, ಅದನ್ನೆಲ್ಲ ನಾನು ಚೇಂಜ್ ಮಾಡ್ಕೋಬೇಕು ಹಾಗನ್ನಿಸ್ತಾ ಇದೆ ಅವ್ರಿಗೆ. ಇಲ್ಲದೆ ಅವ್ರಿಗೆ ಬೇಜಾರಾಗ್ತಾ ಇದೆ, ಒಂಟಿತನ ಫೀಲ್ ಆಗ್ತಾ ಇದೆ. ಯು ಆರ್ ಮೈ ಸ್ಟ್ರೆಂತ್ ಅಂತ ಹೇಳ್ತಾ ಇದ್ದಾರೆ. ಆಗಾಗ ನೀವು ಕ್ಲಾರಿಟಿಗೋಸ್ಕರ ಕಿರಿಕಿರಿ ಮಾಡ್ತಾ ಇದ್ರಿ, ಬೇಜಾರು ಮಾಡ್ತಾ ಇದ್ರಿ, ಅದೆಲ್ಲ ಅವ್ರಿಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇತ್ತು. ಆದರೆ ಯು ಆರ್ ದಿ ಮೋಸ್ಟ್ ಪ್ರೆಷಸ್ ಗಿಫ್ಟ್ ಆಫ್ ಗಾಡ್ ಫಾರ್ ಮೀ ಅಂತ ಹೇಳ್ತಾ ಇದ್ದಾರೆ. ನೀವು ಅವ್ರ ಜೀವನದಲ್ಲಿ ಬಂದಿರೋದು ಅವ್ರಿಗೆ ತುಂಬ ಸಂತೋಷ ಕೊಟ್ಟಿದೆ. ಈ ಒಂದು ಕನೆಕ್ಷನ್ನಲ್ಲಿ ಟ್ರಾನ್ಸ್ಫಾರ್ಮೇಷನ್ ಇದೆ. ಇದೆಲ್ಲ ಸರಿಯಾಗುತ್ತಾ? ಇದಕ್ಕೆ ಏಂಜಲ್ಸ್ ಏನು ಹೇಳ್ತಾರೆ? ಇದಕ್ಕೆ ಒಂದೇ ಒಂದು ಮೆಸೇಜ್ ನೋಡೋಣ. ಫೈನಲ್ ಮೆಸೇಜ್ ಏನು ಬರುತ್ತೆ? ರೀಬರ್ತ್ ಮತ್ತೆ ಬರ್ತಾ ಇದೆ ನೋಡಿ. ಸ್ಟ್ರೆಂತ್. ಯು ಆರ್ ಮೈ ಸ್ಟ್ರೆಂತ್ ಅಂತ ಹೇಳಿದರು ಇಲ್ಲಿ. ಅದು ಕನ್ಫರ್ಮೇಷನ್ ಇಲ್ಲಿ ಬರ್ತಾ ಇದೆ. ನೀವಿಲ್ಲದ ಜೀವನ ಅವ್ರಿಗೆ ನೆನಪಿಸ್ಕೊಡೋಕ್ಕೆ ಇಷ್ಟ ಆಗ್ತಾ ಇಲ್ಲ. ನೀವಿಲ್ಲದೆ ಅವ್ರಿಗೆ ಬೇಜಾರು ಅನ್ನಿಸ್ತಾ ಇದೆ. ಏನೋ ಕಳ್ಕೊಂಡ ಅನುಭವ ಆಗ್ತಾ ಇದೆ. ನಿಮಗೋಸ್ಕರ ಚೇಂಜ್ ಆಗಿದ್ದಾರೆ. ಇಲ್ಲೊಂದು ರೀಬರ್ತ್ ಇದೆ. ಇಲ್ಲಿ ರೈಸ್ ಫ್ರಮ್ ದಿ ಪಾಸ್ಟ್, ಅಕ್ಸೆಪ್ಟ್ ದಿ ಪಾಸಿಟಿವ್ ಚೇಂಜ್ ದಟ್ ಈಸ್ ಕಮಿಂಗ್ ಅನ್ನೋದು ಬರ್ತಾ ಇದೆ. ಹಳೆದೆಲ್ಲ ಮರೆತು ಮುಂದೆ ಹೋಗಿ. ನಿಮ್ಮ ಲೈಫಲ್ಲಿ ಏನೋ ಪಾಸಿಟಿವ್ ಚೇಂಜಸ್ ಇದೆ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅನ್ನೋದು ಬರ್ತಾ ಇದೆ. ಪ್ರತಿದಿನ ನೀವು ಯೋಚನೆ ಮಾಡೋ ವ್ಯಕ್ತಿ ನಿಮಗೋಸ್ಕರ ಚೇಂಜ್ ಆಗಿದ್ದಾರೆ. ನಿಮಗೆ ಕ್ಲಾರಿಟಿ ಕೊಡಬೇಕು, ಆ್ಯಕ್ಷನ್ ತಗೋಬೇಕು ಹಾಗನ್ನಿಸ್ತಾ ಇದೆ ಅವ್ರಿಗೆ. ನಿಮ್ಮನ್ನು ಮಿಸ್ ಮಾಡ್ಕೋತಿದ್ದೀನಿ ಹಾಗನ್ನಿಸ್ತಾ ಇದೆ. ನೀವು ಅವರ ಸ್ಪೆಷಲ್ ಪರ್ಸನ್ ಆಗಿದ್ದೀರಾ. ಹಾಗೆ ಏಂಜಲ್ಸಿಂದ ಇಲ್ಲೊಂದು ರೀಬರ್ತ್ ಬರ್ತಾ ಇದೆ. ನಿಮ್ಮ ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗಿ ಮುಂದೆ ಡೆವಲಪ್ ಆಗುತ್ತೆ ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.